ಮೊನ್ನೆ ಸುರಿದ ಸಣ್ಣ ಮಳೆಗೆ ಬೆಂಗಳೂರಿನ ಬಹುತೇಕ ರಸ್ತೆಗಳು ಕೆರೆಯಂತೆ ಭಾಸವಾಗ್ತಾ ಇದ್ದದನ್ನ ಗಮನಿಸ್ತಾ ಇದ್ರಿ. ರಸ್ತೆಗಳೆಲ್ಲ ನೀರು ನಿಂತು ಬಹಳಷ್ಟು ಸಮಸ್ಯೆ ವಾಹನ ಸವಾರರಿಗಾಗಿತ್ತು. ಇನ್ನು ಈ ಸಮಸ್ಯೆಗೆ ಪ್ರಮುಖ ಕಾರಣ ಬಿಎಂಆರ್ಸಿಎಲ್ ಅಂತ ಬಿಬಿಎಂಪಿ ಬೊಟ್ಟು ಮಾಡ್ತಾ ಇದೆ. ಹಾಗಾದ್ರೆ ಆಯುಕ್ತರು ಹೇಳಿದ್ದೇನು? ಈ ಸಮಸ್ಯೆಗೆ ನಿಜವಾಗ್ಲೂ ಪರಿಹಾರವನ್ನ ಕಂಡುಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರಾ ಅಥವಾ ಮೈತುಂಬಾ ಎಣ್ಣೆ ಉಚ್ಕೊಂಡು ಓಡಾಡ್ತಾ ಇದ್ದಾರಾ ಬಿಬಿಎಂಪಿ ಅಧಿಕಾರಿಗಳು? ಡೀಟೇಲ್ಸ್ ನೋಡೋಣ ಬನ್ನಿ. ಬೆಂಗಳೂರಲ್ಲಿ ಮಳೆ ನೀರು ನಿಲ್ಲಲು ಬಿಎಂಆರ್ಸಿಎಲ್ ಕಾರಣ. ಮೆಟ್ರೋ ಸ್ಟೇಷನ್ ನಿರ್ಮಾಣ ಜಾಗದಲ್ಲಿಯೇ ವಾಟರ್ ಲಾಗಿಂಗ್. ಬಿಎಂಆರ್ಸಿಎಲ್ ಕಡೆ ಬೊಟ್ಟು ಮಾಡಿದ ಬಿಬಿಎಂಪಿ. ಕಳೆದ 3 ದಿನಗಳ ಹಿಂದೆ ಬೆಂಗಳೂರಿನಲ್ಲಿ ಸುರಿದ ಮಳೆಗೆ ನಗರದ ರಸ್ತೆಗಳು ಕೆರೆಯಂತಾಗಿ ವಾಹನ ಸಂಚಾರ ಕಷ್ಟ ಆಗಿತ್ತು. ಟ್ರಾಫಿಕ್ ಸಮಸ್ಯೆ ಕೂಡ ಉಂಟಾಗಿತ್ತು. ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಳೆಹಾನಿ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಸಮಸ್ಯೆಯನ್ನು ಬಗೆಹರಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಬಳಿಕ ಪಾಲಿಕೆ ಸಮಸ್ಯೆಗೆ ಏನು ಕಾರಣ ಅಂತ ಪತ್ತೆ ಹಚ್ಚಿದ್ದು ವಾಟರ್ ಲಾಗಿಂಗಿಗೆ ಕಾರಣ ಬಿಎಂಆರ್ಸಿಎಲ್ ಅಂತೇಳಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಹೇಳ್ತಾ ಇದ್ದಾರೆ. ಜೊತೆಗೆ ಮೆಟ್ರೋ ಸ್ಟೇಷನ್ ನಿರ್ಮಾಣ ಮಾಡುವುದಕ್ಕಿದ್ದಂತಹ ಜಾಗದಲ್ಲಿಯೇ ವಾಟರ್ ಲಾಗಿಂಗ್ ಆಗ್ತಿದೆ. ವಾಟರ್ ಲಾಗಿಂಗ್ ಆಗುವ 30 ರಸ್ತೆಗಳನ್ನು ಗುರುತು ಮಾಡಿದ್ದೇವೆ. ಪೊಲೀಸರು ಒಂದಷ್ಟು ರಸ್ತೆಗಳ ಲಿಸ್ಟ್ ಕೊಟ್ಟಿದ್ದಾರೆ. ಬಿಬಿಎಂಪಿ ಕೂಡ ಪಟ್ಟಿ ಮಾಡಿದೆ ಅಂತ ಹೇಳಿದ್ದಾರೆ. ಇಲ್ಲಿ ಅವರು ಸ್ಟೇಷನ್ ಕಟ್ತಾ ಇದ್ದಾರೆ. ಅಲ್ಲಿ ಜಾಸ್ತಿ ಜಾಗ ತಗೊಳ್ತಿರುವುದರಿಂದ ಆ ಪಿಲ್ಲರ್ಗಳಿಂದ ನಮ್ಮದು ಡ್ರೈನ್ ಕೆಟ್ಟು ಹೋಗಿದೆ. ಆ ಡ್ರೈನ್ನಲ್ಲಿ ಮಣ್ಣು ಬಂದುಬಿಡ್ತಿದೆ. ಸೊ ಅದು ರೀಡಿಸೈನ್ ಮಾಡಿ ಅವರು ಇದನ್ನು ಇನ್ನೊಮ್ಮೆ ಮಾಡಬೇಕು, ಫುಲ್ ಕೆಲಸನೇ ಇನ್ನೊಮ್ಮೆ ಮಾಡಬೇಕು. ಅದಕ್ಕಾಗಿ ತೊಂದರೆ ಉಂಟಾಗ್ತಾ ಇದೆ. ಸಿಮಿಲರ್ಲಿ ಒಂದು ಯಲಹಂಕ BIL ಟು ದಿಸ್ ರೋಡ್ನಲ್ಲಿ ಸುಮಾರು ಕೆಲಸ ನಡೀತಾ ಇದೆ. ಅಲ್ಲಿ ಪ್ರತಿಯೊಂದು ಕಡೆಗೆ ನಮ್ಮದು ಡ್ರೈನ್ ಕೆಟ್ಟು ಹೋಗಿದೆ. ಹೀಗಾಗಿ ಅದು ಸದ್ಯಕ್ಕೆ ಟೆಂಪ್ರರಿ ವ್ಯವಸ್ಥೆ ಮಾಡಲಿಕ್ಕೆ ಹಿಡಿದೀವಿ. ಮುಂದೆ ಅವ್ರದ್ದು PR ಕಂಪ್ಲೀಟ್ ಮಾಡಿದ ಮೇಲೆ ಅವರು ಕಂಪ್ಲೀಟಾಗಿ ಡ್ರೈನ್ ಕಟ್ಟಬೇಕು ಅಂತ ಹೇಳಿದ್ದೀವಿ. ಇನ್ನು ಬಿಬಿಎಂಪಿ ವಾಟರ್ ಲಾಗಿಂಗ್ ರಸ್ತೆಗಳಲ್ಲಿ ನೀರು ಸರಾಗವಾಗಿ ಹೋಗೋ ತರ ಸ್ವಚ್ಛತೆಯನ್ನು ಮಾಡ್ತೇವೆ ಅಂತಿದ್ದಾರೆ. ಜೊತೆಗೆ ಮತ್ತೆ ಮಳೆ ಬಂದಾಗ ರಸ್ತೆಯಲ್ಲಿ ನೀರು ನಿಲ್ಲದಂತೆ ಕ್ರಮ ವಹಿಸಲು ಖಾಯಂ ಒಬ್ಬರನ್ನ ನೇಮಕ ಮಾಡ್ತೇವೆ ಅಂತ ಹೇಳ್ತಿದೆ. ಇನ್ನು ಬಿಎಂಆರ್ಸಿಎಲ್ ಕಡೆ ಬೊಟ್ಟು ಮಾಡಿ ತೋರಿಸ್ತಾ ಇರುವಂತಹ ಬಿಬಿಎಂಪಿ ಮಳೆ ನೀರು ನಿಲ್ಲುವ ಯಾವ್ಯಾವ ರಸ್ತೆಗಳನ್ನ ಪಟ್ಟಿ ಮಾಡಿದೆ ಅಂತ ನೋಡೋದಾದ್ರೆ, ಮಳೆ ನೀರು ನಿಲ್ಲುವ ರಸ್ತೆಗಳು ಸಿಲ್ಕ್ ಬೋರ್ಡ್ ರಸ್ತೆ, ಹೆಬ್ಬಾಳ ಫ್ಲೈಓವರ್ ಮತ್ತು ಹೆಬ್ಬಾಳ ಸರ್ವಿಸ್ ರಸ್ತೆ, ಏರ್ಪೋರ್ಟ್ ಕಡೆಯಿಂದ ಚಲಿಸುವಂತಹ ರಸ್ತೆಗಳು, ಜಯದೇವ ಮೆಟ್ರೋ ಸ್ಟೇಷನ್ ರಸ್ತೆ, ಅಂಡರ್ ಪಾಸ್ ರಸ್ತೆ, ಬೆನ್ನಿಗಾನಹಳ್ಳಿ ಅಂಡರ್ ಪಾಸ್ ಮತ್ತು ರಸ್ತೆ, ರಾಮಮೂರ್ತಿ ನಗರ ಮತ್ತು ಕಸ್ತೂರಿ ನಗರ, ಬೊಮ್ಮನಹಳ್ಳಿಯಿಂದ ಸಿಲ್ಕ್ ಬೋರ್ಡ್ ಜಂಕ್ಷನ್ ರಸ್ತೆ, ಇಕೋಸ್ಪೇಸ್ ರಸ್ತೆ, ಮಾರಥಹಳ್ಳಿ ಮಾರ್ಗದ ರಸ್ತೆ, ಸರ್ಜಾಪುರ ಮತ್ತು ವೈಟ್ಫೀಲ್ಡ್ ಸಂಪರ್ಕದ ರಸ್ತೆ, MG ರಸ್ತೆ, ಬ್ರಿಗೇಡ್ ರಸ್ತೆ ಇವುಗಳ ಮಳೆ ಬಂದಾಗ ನಿಲ್ಲುವ ರಸ್ತೆಗಳು ಅಂತ ಗುರುತಿಸಲಾಗಿದೆ. ಒಟ್ಟಾರೆ ರಸ್ತೆಗಳಲ್ಲಿ ವಾಟರ್ ಲಾಗಿಂಗ್ ಸಂಬಂಧ ಬಿಬಿಎಂಪಿ ಬಿಎಂಆರ್ಸಿಎಲ್ ಕಡೆ ಬೊಟ್ಟು ಮಾಡ್ತಿದೆ. ಮತ್ತೆ ಮಳೆ ನೀರು ರಸ್ತೆಯಲ್ಲಿ ನಿಲ್ಲದಂತೆ ಕ್ರಮ ವಹಿಸ್ತೇವೆ ಅಂತ ಹೇಳ್ತಿದ್ದಾರೆ. ಯಾವ ರೀತಿ ನೀರು ನಿಲ್ಲದಂತೆ ಕ್ರಮ ವಹಿಸ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.